ಸ್ನೇಹಿತರೆ, ತಮ್ಮೆಲ್ಲರಿಗೂ KS ಗುರೂಜಿ ವೇದಿಕೆಗೆ ಆತ್ಮೀಯ ಆದರದ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ದಿನಾಂಕ 9 ಮತ್ತು 10 ಮಾರ್ಚ್ ಈ 2 ದಿನ ನಡೆದ ಪ್ರಮುಖ ಪ್ರಚಲಿತ ಘಟನೆಗಳು ಅಥವಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇವತ್ತು ನಾವು ತಿಳಿದುಕೊಳ್ಳೋಕ್ಕೆ ಹೊರಟಿರುವಂಥ ಟಾಪಿಕ್ಸ್ ಯಾವ್ಯಾವು ಅಂದರೆ ಹಿಸ್ಟ್ರಿಯಿಂದ ಪಾಲ್ ದದ್ವೌ ಹತ್ಯಾಕಾಂಡ, ಪಾಲಿಟಿ ಮತ್ತು ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ. ಈ ಟಾಪಿಕ್ಕಿಂದ ಅಥವಾ ಈ ಸಬ್ಜೆಕ್ಟಿಂದ ನಮಗೆ VVPAT ದಟ್ ಈಸ್ ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಅನ್ನೋ ಒಂದು ಸುದ್ದಿ ಇದೆ. ಅದಾದ ನಂತರ ಇಂಪಾರ್ಟೆಂಟ್ ಸ್ಕೀಮ್ಸ್ ಅಡಿಯಲ್ಲಿ ಈಕ್ವಲೈಸೇಷನ್ ಲೆವೈ ಮತ್ತು ಎಡಿಬಲ್ ಆಯಿಲ್ ಪ್ರೈಸಸ್, ಆಮೇಲೆ ಸ್ಟಾರ್ಟಪ್ ವಿಲೇಜ್ ಆಂಟ್ರಪ್ರಿನರ್ಶಿಪ್ ಪ್ರೋಗ್ರಾಮ್, ಅದೇ ರೀತಿ ಅಂತಾರಾಷ್ಟ್ರೀಯ ಚುನಾವಣಾ ಸಂದರ್ಶಕರ ಕಾರ್ಯಕ್ರಮ, ಅದಾದ ಮೇಲೆ ಸಮರ್ಥ್ ಅನ್ನೋ ಹೊಸ ಯೋಜನೆಯನ್ನು ಲಾಂಚ್ ಮಾಡಲಾಗಿದೆ. ಅದಾದ ಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕ್ ಅಡಿಯಲ್ಲಿ ಮೋಟರ್ ವೆಹಿಕಲ್ ಅಗ್ರಿಮೆಂಟ್ ಮತ್ತು ಸ್ಲಿನೆಕ್ಸ್ ಅನ್ನೋ ಒಂದು ಬೈಲ್ಯಾಟ್ರಲ್ ಎಕ್ಸಸೈಸ್, ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆ ಮೊದಲನೇದಾಗಿರೋ ಟಾಪಿಕ್ ಯಾವುದು ಅಂದರೆ ಪಾಲ್ ದದ್ವೌ ಹತ್ಯಾಕಾಂಡ. ಕಾಂಟೆಕ್ಸ್ಟ್ ಅಥವಾ ಸಂದರ್ಭ ಏನಂದರೆ, ಇತ್ತೀಚೆಗೆ ಈ ಒಂದು ಹತ್ಯಾಕಾಂಡ ನಡೆದು 100 ವರ್ಷ ಮುಗಿದೋಗಿದೆ, ಕಂಪ್ಲೀಟ್ ಆಗಿದೆ. ಸೊ ಅಂದರೆ ಈ ಒಂದು ಹತ್ಯಾಕಾಂಡ ನಡೆದಿದ್ದ ದಿನಾಂಕ ಯಾವುದಂದರೆ ಮಾರ್ಚ್ 7, 1922. ಸೊ ಮಾರ್ಚ್ 7, 2022 ಒಂದು ಈ ಒಂದು ಹತ್ಯಾಕಾಂಡ 100 ವರ್ಷನೂ ಪೂರೈಸಿದೆ. ಇದರ ಅಂಗವಾಗಿ ಇತ್ತೀಚೆಗೆ ಗುಜರಾತ್ ಸರ್ಕಾರ ಒಂದು ಶೋಕಾಚರಣೆಯನ್ನು ಆಚರಿಸಿತು. ಸೊ ಈ ಶೋಕಾಚರಣೆಯಲ್ಲಿ ಅವ್ರು ಏನು ಹೇಳ್ತಾರಪ್ಪ, ಗುಜರಾತ್ ಗೌರ್ಮೆಂಟ್ನ ಚೀಫ್ ಮಿನಿಸ್ಟರ್ ಏನು ಹೇಳಿದರು ಅಂದರೆ, ಈ ಒಂದು ಹತ್ಯಾಕಾಂಡ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919ರಲ್ಲಿ ಏನೊಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿದ್ದು ಅದಕ್ಕಿಂತ ಭೀಕರವಾಗಿ, ಅದಕ್ಕಿಂತ ಮೋಸ್ಟ್ ಡಿಸಾಸ್ಟರ್ಸ್ ಆಗಿ ಈ ಒಂದು ಹತ್ಯಾಕಾಂಡ ಇತ್ತು ಅಂತ ಹೇಳ್ತಾರೆ. ಈ ಘಟನೆ ಸಂಬಂಧಿತ ನಿಮಗೆ ಕೆಲವು ಬೇಸಿಕ್ ಮಾಹಿತಿ ಅಥವಾ ಫ್ಯಾಕ್ಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗುತ್ತೆ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಮೊದಲನೇದಾಗಿ ಈ ಹತ್ಯಾಕಾಂಡ ಎಲ್ಲಿ ನಡೆಯಿತು? ಇದನ್ನು ಇಡಾರ್ ರಾಜ್ಯ ಅನ್ನೋ ಒಂದು ಸ್ಥಳದಲ್ಲಿ ನಡೆಯಿತು ಎಂದು ಹೇಳಲಾಗುತ್ತದೆ. ಈ ಇಡಾರ್ ರಾಜ್ಯ ಅಂದಿನ ಇಡಾರ್ ರಾಜ್ಯ ಇವತ್ತಿನ ಗುಜರಾತ್ ಸ್ಟೇಟಲ್ಲಿ ಇದೆ. ಈ ಇಡಾರ್ ರಾಜ್ಯ ಅವತ್ತು ಪ್ರಿನ್ಸ್ಲಿ ಸ್ಟೇಟ್ ಆಗಿತ್ತು. ಸ್ನೇಹಿತರೆ, ತಮಗೆಲ್ಲ ತಿಳಿದಿರ್ಬೋದು, ಇವಾಗ ಇರುವಂಥ 28 ರಾಜ್ಯ ಅಂದಿನ ಬ್ರಿಟಿಷ್ ಕಾಲದಲ್ಲಿ ಸುಮಾರು 190ಕ್ಕೂ ಹೆಚ್ಚು ಪ್ರಿನ್ಸ್ಲಿ ಸ್ಟೇಟ್ಗಳಾಗಿ ಇದ್ವು. ಇಂಡಿಪೆಂಡೆಂಟ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದರೆ ತಮ್ಮದೇ ಆದಂಥ ಸ್ವಾತಂತ್ರ್ಯವನ್ನು, ಬ್ರಿಟಿಷ್ ಆಡಳಿತದಲ್ಲೇ ಇದ್ರೂ ತಮ್ಮದೇ ಆದ ಸ್ವಾತಂತ್ರ್ಯವನ್ನು ಹೊಂದಿದ್ವು. ಸೊ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡ್ತಾ ಇದ್ರು. ಸೊ ಅಂಥ ಒಂದು ರಾಜ್ಯಗಳಲ್ಲಿ ಇಡಾರ್ ಪ್ರಿನ್ಸ್ಲಿ ಸ್ಟೇಟ್ ಕೂಡ ಒಂದು. ಸೊ ಈ ಇಡಾರ್ ಪ್ರಿನ್ಸ್ಲಿ ಸ್ಟೇಟಲ್ಲಿ ಈ ಒಂದು ಘಟನೆ ನಡೆದಿತ್ತು. ಇಡಾರಲ್ಲೇ ಸಬರ್ಕಾಂತ್ ಜಿಲ್ಲೆ ಅಂತ ಬರುತ್ತೆ. ಆ ಸಬರ್ಕಾಂತ್ ಜಿಲ್ಲೆಯಲ್ಲಿ ಪಾಲ್, ಚಿಟಾರಿಯಾ ಮತ್ತು ದಾದ್ವಾವ್ ಎಂಬ ಗ್ರಾಮಗಳಿದ್ವು. ಅಲ್ಲಿ ಈ ಒಂದು ಘಟನೆ ನಡೆಯಿತು. ಸೊ ಇದು ಯಾರ ವಿರುದ್ಧ? ಆಬ್ವಿಯಸ್ಲಿ ಬ್ರಿಟಿಷರ ವಿರುದ್ಧ. ಬ್ರಿಟಿಷ್ ಅಲ್ಲದೇ ಉಳಿಗಮಾನ್ಯ ಪ್ರಭುಗಳು ಅಂದರೆ ಫ್ಯೂಡಲ್ ಲಾರ್ಡ್ಸ್ ಅಂತ ಕರಿತೀವಿ, ಇವರ ವಿರುದ್ಧವೂ ಕೂಡ ಈ ರೈತರು ರೊಚ್ಚಿಗೆದ್ದು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಈ ಘಟನೆ ನಡೆಯಿತು. ಸೊ ಯಾಕೆ ಮಾಡ್ತಾ ಇದ್ರು? ಯಾಕಂದರೆ ಬೇಸಿಕಲಿ ಅವಾಗ ಇದ್ದಿದ್ದೇ ರೈತರಾಗಲಿ ಅಥವಾ ಇಂಡಿಯನ್ ಸಿಟಿಸನ್ಸ್ ಆಗಲಿ ಬ್ರಿಟಿಷರ ಮಧ್ಯೆ ಇದ್ದಿದ್ದೇ ಟ್ಯಾಕ್ಸ್ ರಿಲೇಟೆಡ್ ಕಾನ್ಫ್ಲಿಕ್ಟ್ಸೇ ಮ್ಯಾಕ್ಸಿಮಮ್ 90% ಅಥವಾ 80% ಆಗಿತ್ತು ಆಗಿನ ಸಂದರ್ಭದಲ್ಲಿ. ನಮ್ಮ ಜಾತಿ ಅಥವಾ ರಿಲಿಜನ್ ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ರೀಸನ್ ಇದ್ದಿದ್ದೇ ನಮ್ಮ ಟ್ಯಾಕ್ಸ್. ಸೊ ಆವಾಗ ರೈತರ ಮೇಲೆ ಹೇರಿದ ಭೂ ಕಂದಾಯ ತೆರಿಗೆ, ಅದನ್ನು ಲಗಾನ್ ಅಂತ ಕೂಡ ಕರಿತೀವಿ. ಇದರ ವಿರುದ್ಧವಾಗಿ ರೈತರು ಬ್ರಿಟಿಷರು ಮತ್ತು ಉಳಿಗಮಾನ್ಯ ಪ್ರಭುಗಳು, ಫ್ಯೂಡಲ್ ಲಾರ್ಡ್ಸ್, ಇವರ ವಿರುದ್ಧ ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಅಥವಾ ಮೆಸಾಕರ್ ಅಂತ ಏನು ಕರಿತೀವಿ ನಡೆಯಿತು. ಈ ಘಟನೆ ಬಗ್ಗೆ ಕೆಲವೊಂದು ಅಂಶಗಳನ್ನು ನಾವು ವಿವರವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಏನಾಗಿತ್ತು ಅಂದರೆ, ಅಂದಿನ ಕಾಲದಲ್ಲಿ ಮೋತಿಲಾಲ್ ತೇಜಾವತ್ ಅನ್ನೋ ಒಬ್ಬ ಫ್ರೀಡಮ್ ಫೈಟರ್ ಅಥವಾ ಲೀಡರ್ ಇದ್ದರು. ಇವರ ನೇತೃತ್ವದಲ್ಲಿ ಈ 3 ಹಳ್ಳಿಗಳು ಯಾವ್ಯಾವು, ಪಾಲ್, ದದ್ವಾವ್ ಮತ್ತು ಚಿತಾರಿಯಾ ಎಂಬ ಹಳ್ಳಿಗಳಲ್ಲಿ ಗ್ರಾಮಸ್ಥರು ಏಕಿ ಆಂದೋಲನ್ ಇದರ ಅಂಗವಾಗಿ ಒಂದು ಕಡೆ ಜಮಾಯಿಸಿದ್ರು. ಸೊ ಈ ಮೋತಿಲಾಲ್ ತೇಜಾವತ್ ಅನ್ನೋರೇನಿದ್ರು, ಇವರನ್ನು ಹುಡುಕಟ್ಟೋರಿಗೆ ಇಷ್ಟೊಂದು ಬಹುಮಾನ ಕೊಡ್ತೀವಿ ಅಂತ ಬ್ರಿಟಿಷರು ಆಗಲೇ ಘೋಷಿಸಿದ್ದರು. ಅವರಿಗೆ ಮೋಸ್ಟ್ ವಾಂಟೆಡ್ ವ್ಯಕ್ತಿಯಾಗಿದ್ದರು. ಯಾಕಂದರೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಥವಾ ಬ್ರಿಟಿಷ್ ಪಾಲಿಸೀಸ್ ವಿರುದ್ಧ ಇವರು ಜನರನ್ನು ಎತ್ಕಟ್ತಾ ಇದ್ರು ಅನ್ನೋ ಒಂದು ಅಪವಾದಕ್ಕೆ ಇವರು ಈಡಾಗಿದ್ದರು. ಆದ ಕಾರಣ ಇವರನ್ನು ಹುಡುಕಿಕೊಟ್ಟವ್ರಿಗೆ ಇಷ್ಟು ಬಹುಮಾನ ಕೊಡ್ತೀವಿ ಅಂತ ಬ್ರಿಟಿಷರು ಆಗಲೇ ಘೋಷಿಸಿದ್ರು. ಬಟ್ ಇವ್ರು ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ತಮ್ಮ ತಲೆ ಮರೆಸ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಬ್ರಿಟಿಷರ ವಿರುದ್ಧ ಜನರನ್ನು ಎತ್ತಿ ಕಟ್ತಾ ಇದ್ರು. ಸೊ ಬ್ರಿಟಿಷರಿಗೆ ಮಾರ್ಚ್ 7, 1922ರಂದು ಮೋತಿಲಾಲ್ ತೇಜಾವತ್ ಇಲ್ಲಿ ಇದ್ದಾರೆ ಅಂತ ಇನ್ಫಾರ್ಮೇಷನ್ ತಕ್ಷಣ ಹೊರಟ್ಬಿಡ್ತಾರೆ. ಅವರನ್ನು ಎದುರಿಸಲು ಅಥವಾ ಅವರನ್ನು ಕ್ಯಾಪ್ಚರ್ ಮಾಡಿ ಅರೆಸ್ಟ್ ಮಾಡಲು ಹೊರಡ್ತಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇವ್ರಿಗೇನು ಕಾಣುತ್ತೆ ಅಂದರೆ, ಈ ಮೋತಿಲಾಲ್ ತೇಜಾವತ್ ಅವ್ರನ್ನ ಸುಮಾರು 1000 ಜನ ಸುತ್ತುವರೆದಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ
200 ಅಥವಾ 200 ಬಿಲ್ಲರು. ಈ ಬಿಲ್ ಅನ್ನೋದು ಒಂದು ಟ್ರೈಬಲ್ ಕಮ್ಯುನಿಟಿ. ಇವಾಗಲೂ ಕೂಡ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್ ಈ ಹಲವಾರು ಸ್ಟೇಟ್ಗಳಲ್ಲಿ ಈ ಬಿಲ್ಲರು ಇದ್ದಾರೆ. ಇವರು ಒಂಥರ ಪವರ್ಫುಲ್ ಕಮ್ಯುನಿಟಿ. ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಅಂತಾರಲ್ಲ, ಪ್ರತಿಯೊಂದು ಜನರಲ್ ಎಲೆಕ್ಷನಲ್ಲೂ ಈಗಲೂ ಕೂಡ ಇವರನ್ನು ಓಲೈಸುವಂಥ ಕೆಲಸ ಇವಾಗಲೂ ನಡೆಯುತ್ತೆ. ಯಾಕಂದರೆ ಅಷ್ಟು ಪವರ್ಫುಲ್, ಸುಮಾರು 10% ಅಷ್ಟು ಇವ್ರ ಪಾಪ್ಯುಲೇಷನ್ ಇದೆ ಅಂತ ಹೇಳಲಾಗ್ತದೆ. ಇರಲಿ. ಸೊ ಈ ಬಿಲ್ರು ಏನು ಮಾಡ್ತಾರೆ, ತೇಜಾವತ್ ಅವ್ರ ಅಂಡರಲ್ಲಿ ತಮ್ಮ ಹತ್ರ ಆಗಿನ ಕಾಲದಲ್ಲಿ ಬಂದೂಕು, ಗುಂಡು, ಮದ್ದು ಇರಲಿಲ್ಲ. ಅವರು ತಮ್ಮ ಹತ್ರ ಇದ್ದಂಥ ಬಿಲ್ಲು ಬಾಣಗಳನ್ನ ಎತ್ಕೊಂಡು, ಅವರ ಧೈರ್ಯ ನೋಡಿ ನೀವು, ತಮ್ಮ ಹತ್ರ ಇದ್ದಂಥ ಬಿಲ್ಲು ಬಾಣಗಳನ್ನ ಎತ್ಕೊಂಡು ಬ್ರಿಟಿಷರ ಗುಂಡಿಗೆ ವಿರುದ್ಧವಾಗಿ ನಿಲ್ತಾರೆ. ಅವ್ರಿಗೆ ಗೊತ್ತು ಆ ಬ್ರಿಟಿಷರ ಹತ್ರ ಇರುವಂಥ ಬಂದೂಕುಗಳನ್ನ ಎದುರಿಸೋಕ್ಕಾಗಲ್ಲ. ಬಟ್ ಆದರೂ ಅವ್ರ ಆತ್ಮಸ್ಥೈರ್ಯ ಯಾವ ಥರ ಇತ್ತು, ಆ ಬಿಲ್ಲು ಬಾಣಗಳನ್ನ ಹಿಡಿದುಕೊಂಡು ಅವ್ರನ್ನೇ ಸದೆ ಬಡಿತೀವಿ ಅಂತ ನಿಂತ್ಕೊಂಡ್ರು. ಆ ರೇಂಜ್ಗೆ ಅಥವಾ ಆ ಮಟ್ಟದಲ್ಲಿ ಅವರ ಆತ್ಮಸ್ಥೈರ್ಯ ಇತ್ತು. ಸೊ ಅವರು ಎದುರಿಸೋಕ್ಕೆ ನಿಂತ್ಕೊಂಡ್ರು. ಬಟ್ ಏನು ಮಾಡೋಕ್ಕಾಗುತ್ತೆ, ಬ್ರಿಟಿಷರ ಹತ್ರ ಅಡ್ವಾನ್ಸ್ಡ್ ಲೆವೆಲಲ್ಲಿ ಅಥವಾ ಮಾಡರ್ನ್ ವೆಪನ್ಸ್ ಇದ್ದು, ಮದ್ದು ಗುಂಡುಗಳು, ಪಿಸ್ತೂಲ್ಗಳು ಅಥವಾ ರಾಕೆಟ್ ಲಾಂಚರ್ಸ್ಗಳೆಲ್ಲ ಇದ್ವು ಅನಿಸುತ್ತೆ. ಸೊ ಅವರು ತಮ್ಮ ಹತ್ರ ಇರುವಂಥ ಎಲ್ಲ ಆಯುಧಗಳನ್ನು ಬಳಸಿ ಅಥವಾ ಎಲ್ಲ ಈ ಹತ್ಯಾರಗಳನ್ನು ಬಳಸಿ ಇವ್ರ ಮೇಲೆ ಆಕ್ರಮಣ ಮಾಡ್ತಾರೆ. ಸೊ ಆಕ್ರಮಣ ಆದಮೇಲೆ ಕೊನೆಗೆ ಸಾವಿರಾರು ಜನ ಸಾಯ್ತಾರೆ. ಅಫಿಷಿಯಲ್ ಫಿಗರ್ಸ್ ಪ್ರಕಾರ 200 ಜನ ಸತ್ತಿದ್ದಾರೆ ಅಂತ ಬ್ರಿಟಿಷ್ ಹೇಳ್ತಾರೆ. ಬಟ್ ಬೇರೆ ಬೇರೆ ಹಿಸ್ಟೋರಿಯನ್ಸ್ ಬರೆದಿರೋ ಪ್ರಕಾರ ಸುಮಾರು 1000ಕ್ಕೂ ಹೆಚ್ಚು ಜನ ಇಲ್ಲಿ ಸಾಯ್ತಾರೆ ಅಥವಾ ಸತ್ತಿದ್ದಾರೆ ಅನ್ನೋ ಒಂದು ರೆಕಾರ್ಡ್ಸ್ ಇದೆ. ಬಟ್ ಒಂದು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನಂದರೆ, ಅದೃಷ್ಟ ಏನಂದರೆ, ತೇಜಾವತ್ ಯಾರು ಮೋತಿಲಾಲ್ ತೇಜಾವತ್ ಇವ್ರು ಸಾಯಲ್ಲ, ಇವ್ರು ಎಸ್ಕೇಪ್ ಆಗ್ತಾರೆ. ಹೆಂಗೋ ಬಚಾವಾಗಿ ಎಸ್ಕೇಪ್ ಆಗ್ತಾರೆ. ಇದೆಲ್ಲ ಗಲಾಟೆ ಮುಗಿದ ನಂತರ ಬಂದು ನೋಡಿದ್ಮೇಲೆ ಅವ್ರ ಕಣ್ಮುಂದೆ ಸಾವಿರಾರು ಹೆಣ್ಣುಗಳು ಚಿಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಸೊ ಅವರು ಅದಕ್ಕೆ ವೀರಭೂಮಿ ಅಂತ ಹೆಸರು ಕೊಡ್ತಾರೆ. ಈ ಎಲ್ಲರೂ ಎಲ್ಲಿ ಸೇರಿದ್ರಲ್ಲ ಆ ಗ್ರೌಂಡ್ಗೆ ವೀರಭೂಮಿ ಅಂತ ನಾಮಕರಣ ಮಾಡ್ತಾರೆ. ಸೊ ಈ ಒಂದು ಘಟನೆ ನೀವು ತಿಳಿದುಕೊಂಡಿರಬೇಕು. ಈ ಘಟನೆ ಎಲ್ಲಾಯಿತು, ಹೇಗಾಯಿತು, ಯಾಕಾಯಿತು, ಮೋತಿಲಾಲ್ ತೇಜಾವತ್ ಅವರು ಯಾರು, ಇಷ್ಟು ವಿಷಯ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇರುವಂಥ ಟಾಪಿಕ್ ಯಾವುದು ಅಂದರೆ VVPAT, ದಟ್ ಈಸ್ ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್. ಇದರ ಕುರಿತು ಒಂದು PIL, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಏನು ಕರಿತೀವಿ, ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡಲಾಗಿತ್ತು. ಡಿಮ್ಯಾಂಡ್ ಏನಿತ್ತು ಅಂದರೆ, ಮತಗಳ ಎಣಿಕೆಗಾಗಿ EVM VVPAT ಏನು ಕ್ರಾಸ್ ವೆರಿಫೈ ಮಾಡ್ತಾರೆ ಅದನ್ನು ಸದ್ಯಕ್ಕೆ 5 ಕ್ಷೇತ್ರಗಳಲ್ಲಿ ಅಥವಾ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಡ್ತಾರೆ. ಅದನ್ನು 5ರಿಂದ 25ಕ್ಕೆ ಏರಿಸಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಸಲಾಗಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಉತ್ತರ ಕೊಟ್ಟಿದೆ, ಖಡಾಖಂಡಿತವಾಗಿ ಆಗಲ್ಲ, ಈ ವಿಚಾರಣೆಯನ್ನು ನಾವು ಕೈಗೊಳ್ಳಲ್ಲ ಅಂತ ಹೇಳಿ ಅದನ್ನು ತಿರಸ್ಕರಿಸಿದೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಇನ್ನೇನೇನು ಹೇಳಿದೆ ಅಂದರೆ, ತಾನು ಏಪ್ರಿಲ್ 18, 2019 ಇದರ ಪರವಾಗಿ ಅಥವಾ ಈ ವಿಷಯದಲ್ಲಿ ಒಂದು ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದೆ. ಅದನ್ನೇ ತಾವುಗಳು ಫಾಲೋ ಮಾಡ್ಬೋದು, ಅದರಲ್ಲಿ ಏನೂ ಬದಲಾವಣೆ ತರುವ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಆ ಗೈಡ್ಲೈನ್ಸಲ್ಲಿ ಏನಿದೆ ಅಂದರೆ, ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಅಂದರೆ ಡ್ಯೂರಿಂಗ್ ಜನರಲ್ ಎಲೆಕ್ಷನ್ಸ್, ಸಂಸತ್ತಿನ ಕ್ಷೇತ್ರದ ಪ್ರತಿ ವಿಧಾನಸಭಾ ವಿಭಾಗದಲ್ಲಿ 5 EVMಗಳ VVPAT ಸ್ಲಿಪ್ಗಳನ್ನು ಭೌತಿಕವಾಗಿ ಎಣಿಸಲಾಗುತ್ತದೆ. ಅಂದರೆ ಏನು ತಪ್ಪು ಅಚಾತುರ್ಯ ನಡೆದಿಲ್ಲ ಅಂತ ಪ್ರೂವ್ ಮಾಡೋಕ್ಕೆ 5 VVPAT ಸ್ಲಿಪ್ಗಳನ್ನು ನೀವು ಪರಿಗಣಿಸಬಹುದು ಅಂತ ಹೇಳಿದ್ದು. ಅದೇ ರೀತಿ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ VVPAT ಪರಿಶೀಲನೆಯು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ 5 ಯಾದೃಚ್ಛಿಕ ಅಂದರೆ ಡಿಸ್ಕ್ರಿಷನರಿ EVMಗಳಿಗೆ ವಿಸ್ತರಿಸಲಿದೆ. ಅಂದರೆ ಇಷ್ಟು ಹೇಳಿತ್ತು ಸುಪ್ರೀಂ ಕೋರ್ಟ್. ಮತ್ತೆ ಅದನ್ನೇ ಹೇಳಿದೆ, ಏನಂತ, ಈ ಗೈಡ್ಲೈನ್ಸನ್ನೇ ನೀವು ಫಾಲೋ ಮಾಡಿ ಸಾಕು, ಅದನ್ನು 25 ಆಗಲಿ 30 ಆಗಲಿ 40 ಆಗಲಿ ಇಷ್ಟಕ್ಕೆ ಇನ್ಕ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ ಈ ಥರ ಹೇಳಲಿಕ್ಕೆ ಏನು ಕಾರಣ? ಇದ್ರ ಹಿಂದೆ ಆ್ಯಕ್ಚುಲಿ ಎಲೆಕ್ಷನ್ ಕಮಿಷನ್ ಒಂದು ಗೈಡ್ಲೈನ್ಸ್ ಅಥವಾ ಒಂದು ಸಬ್ಮಿಷನ್ ಮಾಡಿತ್ತು. ಅದರಲ್ಲಿ ಏನು ಹೇಳುತ್ತೆ ಅಂದರೆ, ನೀವು ಸಪೋಸ್ 5ರಿಂದ 25 VVPAT ಸ್ಲಿಪ್ಗಳನ್ನು ಎಣಿಸಲಿಕ್ಕೆ ನೀವೇನಾದರೂ ಪರ್ಮಿಷನ್ ಕೊಟ್ಟರೆ ಇದು ಎಲೆಕ್ಷನ್ ರಿಸಲ್ಟ್ಸ್ನ ಅನೌನ್ಸ್ ಮಾಡೋದನ್ನು ಡಿಲೇ ಮಾಡುತ್ತೆ. 25 ಫಸ್ಟು ಎಲ್ಲ ಕಂಪ್ಲೀಟ್ ವೆರಿಫಿಕೇಷನ್ ಅಥವಾ ಕೌಂಟಿಂಗ್ ಶುರು ಮಾಡೋ ಮುಂಚೆ ಈ 25 ಮತ ಎಣಿಕೆ ಕೇಂದ್ರಗಳಿಗೆ ಹೋಗ್ಬಿಟ್ಟು ಕ್ರಾಸ್ ವೆರಿಫೈ ಮಾಡಬೇಕು. ಆ ಕ್ರಾಸ್ ವೆರಿಫೈ ಮಾಡೋ ಟೈಮಲ್ಲಿ ಎಲೆಕ್ಷನ್ ಕಮಿಷನಿಂದ ಆಫೀಸರ್ಸು ಇರ್ತಾರೆ, ಜೊತೆಗೆ ಲೋಕಲ್ ಏರಿಯಾದಿಂದ ಪೊಲಿಟಿಷಿಯನ್ಸ್ ಅಥವಾ ವಾಲಂಟಿಯರ್ಸು ಇರ್ತಾರೆ. ಇವರೆಲ್ಲರ ಜೊತೆಗೂಡಿ ಇವರೆಲ್ಲ ಬಂದ ಮೇಲೆ ಕ್ರಾಸ್ ವೆರಿಫೈ ಮಾಡಿ ಎಲ್ಲ ಸರಿಗಿದೆ, ಇದರಲ್ಲಿ ಏನೂ ಮೋಸ ನಡೆದಿಲ್ಲ ಅಥವಾ ಏನೂ ತಾಂತ್ರಿಕ ತೊಂದರೆ ಇಲ್ಲ ಅಂತ ಹೇಳಿದ ಮೇಲೇ ಕೌಂಟಿಂಗ್ ಶುರು ಆಗುತ್ತೆ. ಇದೆಲ್ಲ ಏನು ಮಾಡುತ್ತೆ, ಅಲ್ಟಿಮೇಟ್ಲಿ ಟೈಮ್ ಡಿಲೇ ಮಾಡುತ್ತೆ. ಸೊ ಟೈಮ್ ಡಿಲೇ ಮಾಡೋದ್ರಿಂದ ಎಲೆಕ್ಷನ್ ರಿಸಲ್ಟ್ಸ್ ಡಿಲೇ ಆಗುತ್ತೆ. ಸೊ ಹಾಗಾಗಿ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ಗೆ ತಿಳಿ ಹೇಳಿತ್ತು. ಅದರ ಜೊತೆಗೆ ಈ ಥರ ಕ್ರಾಸ್ ವೆರಿಫೈ ಮಾಡಲಿಕ್ಕೆ ತಾನು ಈ 25 ಕಾನ್ಸ್ಟಿಟ್ಯೂನ್ಸಿ ಅಥವಾ 25 ಕ್ಷೇತ್ರಗಳಲ್ಲಿ ಬೇಕು ಅಂದರೆ ಅಲ್ಲಿ ತೆಕ್ಕನಾಗಿ ಪ್ರತಿ ಒಂದು ಕ್ಷೇತ್ರಕ್ಕೆ 3ರಿಂದ 4 ಆಫೀಸರ್ಸ್ಗೆ ಟ್ರೈನ್ ಮಾಡಿ ನೀವು ಇಲ್ಲಿ ಹೋಗಿ ಈ ಥರ ಮಾಡಿ ಅಂತ ಹೇಳಬೇಕಾಗಿತ್ತು. ಇದರಿಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ದುಡ್ಡು ಜಾಸ್ತಿ ಖರ್ಚಾಗ್ತಾ ಇತ್ತು, ಅಂದರೆ ರಿಸೋರ್ಸಸ್ಸು ಜಾಸ್ತಿ ಖರ್ಚಾಗ್ತಾ ಇತ್ತು, ಜೊತೆಗೆ ಸಮಯ ವ್ಯತ್ಯಯ ಕೂಡ ಆಗ್ತಾ ಇತ್ತು. ಸೊ ಹಾಗಾಗಿ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಇದ್ರ ಮೇಲೆ
ಸಾಧ್ಯವಾದಷ್ಟು ನಂಬಿಕೆ ಇದೆ, ಇಲ್ಲಿ ಏನೂ ತಪ್ಪು ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿತ್ತು. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನು ನಿರಾಕರಿಸಿದೆ. ಸೊ ಇಲ್ಲಿ VVPAT ಅಂದರೆ ಏನು? ಇದೊಂದು ಮತದಾರರು ಖುದ್ದು ತಾವಾಗಿಯೇ ಪರಿಶೀಲಿಸಬಹುದಾದಂಥ ಪೇಪರ್ ಆಡಿಟ್ ಟ್ರಯಲ್. ಅಂದರೆ ನೀವು ಯಾರೋ ಒಬ್ಬರಿಗೆ ಪರ್ಸನ್ ಎ ಅನ್ನೋರಿಗೆ ವೋಟ್ ಹಾಕಿರ್ತೀರ, ಯಾವುದು ವೋಟಿಂಗ್ ದಿನ ಹೋಗ್ಬಿಟ್ಟು ನೀವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನಲ್ಲಿ ಪರ್ಸನ್ ಎ ಅಂತ ಹೆಸರು ಇರುತ್ತೆ, ಅವ್ರ ಪಕ್ಷದ ಸಿಂಬಲ್ ಇರುತ್ತೆ, ಅದ್ರ ಮುಂದೆ ಒಂದು ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿರ್ತಾರೆ. ಅವ್ರಿಗೆ ಆ ಮತ ತಲುಪಿದೆಯೋ ಇಲ್ವೋ, ಅಲ್ಲಿ ಏನು ಟ್ಯಾಂಪರಿಂಗ್ ಆಗಿಲ್ಲ ಅಂತ ಪ್ರೂವ್ ಮಾಡೋಕ್ಕೆ ನೀವು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಒಂದು ಸ್ಲಿಪ್ ಬರುತ್ತೆ, ಏನು ಬಸ್ ಟಿಕೆಟ್ ಇರುತ್ತಲ್ಲ ಅಷ್ಟು ಚಿಕ್ಕದ ಸ್ಲಿಪ್ ಬರುತ್ತೆ. ಅಲ್ಲಿ ಅಭ್ಯರ್ಥಿಯ ಕ್ರಮ ಸಂಖ್ಯೆ, ಅಭ್ಯರ್ಥಿಯ ಹೆಸರು, ಅಭ್ಯರ್ಥಿಯ ಚಿಹ್ನೆ ಇರುತ್ತೆ. ಸೊ ನೀವು ಚಲಾವಣೆ ಮಾಡಿದಂಥ ವೋಟು ಇದ್ರ ಜೊತೆ ಮ್ಯಾಚ್ ಆದಮೇಲೆ ನಿಮಗೆ ಒಂದು ಕನ್ಫರ್ಮೇಷನ್ ಬರುತ್ತೆ, ಎಸ್ ಇದರಲ್ಲಿ ಏನು ಮೋಸ ನಡೀತಾ ಇಲ್ಲ, ನಾನು ಯಾರಿಗೆ ವೋಟ್ ಹಾಕ್ತಾ ಇದ್ದೀನಿ ಆ ವೋಟ್ ಅವ್ರಿಗೆ ಹೋಗ್ತಾ ಇದೆ ಅಂತ. ಸೊ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಈ VVPAT ಅನ್ನೋ ಒಂದು ಸಿಸ್ಟಮನ್ನು ಬಳಸಲಾಗುತ್ತದೆ. ಸೊ ಇದ್ರ ಬೆನಿಫಿಟ್ಸ್ ಏನು? ಇಲ್ಲಿ ವಂಚನೆ ಆಗಲ್ಲ, ಮತಗಳನ್ನು ನಾಶ ಮಾಡಲಿಕ್ಕಾಗಲ್ಲ, ಮತಗಳ ಬದಲಾವಣೆ ಅಸಾಧ್ಯ. ಸೊ ಇದರಿಂದ ನಿಖರತೆ ಜಾಸ್ತಿ ಇರುತ್ತೆ ಹಾಗೂ ಮತಗಳ ಎಣಿಕೆ ವೇಗ ಜಾಸ್ತಿ ಇರುತ್ತೆ. ಬೇಗ ಆದಷ್ಟು ಬೇಗ ಎಲೆಕ್ಷನ್ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ಬೋದು. ಸೊ ಇದು VVPAT ಬಗ್ಗೆ. ಮುಂದಿನ ಆರ್ಟಿಕಲ್ ನಮಗೆ ಇರುವಂಥದ್ದು ಖಾದ್ಯ ತೈಲ ಬೆಲೆಗಳು ಅಥವಾ ಎಡಿಬಲ್ ಆಯಿಲ್ ಪ್ರೈಸಸ್. ಇದು ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಈ ಪ್ರೈಸಸ್ ರೈಸ್ ಆಗ್ತಾ ಇದೆ ಅಂತ ಒಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ, ಅಥವಾ ಸುದ್ದಿನೇ ಇರ್ಬೋದು. ಸದ್ಯಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಉಕ್ರೇನಲ್ಲಿ ಸರೌಂಡಿಂಗ್ ಏರಿಯಾಸಲ್ಲಿ ಅದು ಇನ್ಕ್ರೀಸ್ ಆಗ್ತಾ ಇರ್ಬೋದು, ಬಟ್ ಅದರ ಪ್ರಭಾವ ಭಾರತದಲ್ಲಿ ಇನ್ನೂ ಸದ್ಯಕ್ಕೆ ಆಗಿಲ್ಲ. ಸೊ ಭಾರತದಲ್ಲಿ ಆಗಲೇ ಸುಮಾರು 20-30 ರೂಪಾಯಿ ಪ್ರತಿ ಲೀಟರ್ ಎಣ್ಣೆಗೆ ರೈಸ್ ಆಗ್ತಾ ಇದೆ, ಅಥವಾ ಕೆಲವೊಂದು ಕಡೆ ಡಬಲ್ ಆಗ್ತಾ ಇದೆ ಅಂತ ಒಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇತ್ತು. ಸೊ ಗೊತ್ತಲ್ಲ ನಿಮಗೆ, ಒಂದು ಸುಳ್ಳು ಸುದ್ದಿ ವಾಟ್ಸ್ಆ್ಯಪ್ ಯುಗದಲ್ಲಿ ಒಂದು ಸುಳ್ಳು ಸುದ್ದಿ ಹರಿದಾಡಕ್ಕೆ ಶುರು ಆದರೆ ಅದು ಇನ್ ನೋ ಟೈಮ್ ಇಡೀ ದೇಶವನ್ನೇ ಆಕ್ರಮಣಿಸ್ಬಿಡುತ್ತೆ. ಸೊ ಅದೇ ರೀತಿ ನಿನ್ನೆ ಒಂದು ಎಲ್ಲ ನ್ಯೂಸ್ ಚಾನೆಲ್ಗಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಇದನ್ನ ಹೇಳ್ತಾ ಇದ್ದು, ಪೆಟ್ರೋಲ್ ಬೆಲೆ ಏರಿಕೆ ಆಯಿತು, ಅದ್ರ ಜೊತೆಗೆ ಅಡುಗೆ ಎಣ್ಣೆ ಬೆಲೆ ಕೂಡ ಏರಿಕೆ ಆಯಿತು. ಸೊ ಇಂಥ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಅವ್ರು ಯಾರನ್ನ ಟಾರ್ಗೆಟ್ ಮಾಡ್ತಾರೆ? ನಮ್ಮ ರೂಲಿಂಗ್ ಪಾರ್ಟಿ, ದಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ನ ಟಾರ್ಗೆಟ್ ಮಾಡ್ತಾರೆ. ಆಬ್ವಿಯಸ್ಲಿ ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಬಟ್ ಅಲ್ಟಿಮೇಟ್ಲಿ ಮೋದಿ ಅವರು ಏನು ಮಾಡ್ತಾ ಇದ್ದಾರೆ? ಎಲ್ಲಿ ಹೋಯಿತು ಸಬ್ಕಾ ಸಾಥ್ ಸಬ್ಕಿ ವಿಕಾಸ್? ಸೊ ಇದರಿಂದ ಜನರಿಗೆ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ? ಜನರೆಲ್ಲ ಅನುಭವಿಸ್ತಾ ಇದ್ದಾರೆ, ಅವರೆಲ್ಲಿ ಕೂತ್ಕೊಂಡಿದ್ದಾರೆ, ಅವ್ರೇನು ಮಾಡ್ತಾ ಇಲ್ಲ. ಸೊ ಒಂದಾದ್ಮೇಲೆ ಒಂದು ಅಲಿಗೇಷನ್ಸ್ ಬರ್ತಾನೆ ಹೋಯಿತು. ಸೊ ಇದು ನಿಜ ಇರ್ಬೋದು, ಬಟ್ ಮುಂದೆ ಆದರೂ ಆಗ್ಬೋದು. ಬಟ್ ಸದ್ಯಕ್ಕೆ ಆ ಥರವಂತೂ ಸಿಚುವೇಶನ್ ಯಾವುದೂ ಇಲ್ಲ. ಸೊ ಯಾರೇ ಜನರೇ ಆಗಲಿ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಸಮಸ್ಯೆ ಏನಿದೆ ಅಂದರೆ, ಇಂಡಿಯಾ ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಸನ್ಫ್ಲವರ್ ಆಯಿಲ್ ಅಥವಾ ಸೂರ್ಯಕಾಂತಿ ಎಣ್ಣೆ ಅಂತ ಹೇಳ್ತೀವಿ. ಈ ಸೂರ್ಯಕಾಂತಿ ಎಣ್ಣೆ ನಾವೇನು ಬಳಸ್ತೀವಿ, ಇದರಲ್ಲಿ ಸುಮಾರು 25% ಮಾತ್ರ ನಾವು ಇಲ್ಲಿ ಲೋಕಲ್ ಪ್ರೊಡ್ಯೂಸ್ ಮಾಡ್ತೀವಿ. ಸುಮಾರು 75%ಕ್ಕಿಂತ ಜಾಸ್ತಿ ನಮಗೆ ಸನ್ಫ್ಲವರ್ ಆಯಿಲ್ ಉಕ್ರೇನ್ ಮತ್ತು ರಷ್ಯಾದಿಂದ ಆಮದು ಮಾಡಿಕೊಳ್ತೇವೆ, ಅಂದರೆ ಇಂಪೋರ್ಟ್ ಮಾಡಿಕೊಳ್ತೇವೆ. ಸೊ ಅಲ್ಲಿ ಯುದ್ಧ ನಡೀತಿರೋ ಪರಿಣಾಮ ಆ ಆಮದು ಸದ್ಯಕ್ಕೆ ಕಟ್ಟಾಗಿದೆ. ಪರ್ಮನೆಂಟಾಗಿ ನಿಲ್ಲುತ್ತೆ ಅಂತ ಹೇಳಲ್ಲ. ಈಗ ಸದ್ಯಕ್ಕೆ ಕದನ ವಿರಾಮ ಇದೆ. ಸೊ ಆ ಕದನ ವಿರಾಮ ಯುದ್ಧ ನಿಲ್ಲಿಸಿದ್ರೆ, ಮುಂದೆ ಹೋಗಿ ಯುದ್ಧ ನಿಂತ ಮೇಲೆ ಆ ಸಪ್ಲೈಸ್ ಎಲ್ಲ ರೆಸ್ಯೂಮ್ ಆಗುತ್ತೆ, ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಮತ್ತೆ ಯಥಾಸ್ಥಿತಿ ಬಂದೇ ಬರುತ್ತೆ. ಬಟ್ ಸದ್ಯಕ್ಕೆ ನಾವು 75% ಆಮದು ಉಕ್ರೇನ್ ಮತ್ತು ರಷ್ಯಾದಿಂದ ಮಾಡ್ಕೊಳ್ತಾ ಇರೋ ಕಾರಣ ನಮಗೆ ಒಂದು ಕನ್ಸರ್ನ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಅಥವಾ ಒಂದು ಕಳವಳ ಕಾಳಜಿ ಇದ್ದೇ ಇರುತ್ತೆ. ಅದರ ಜೊತೆಗೆ ಈ ಸೂರ್ಯಕಾಂತಿ ಎಣ್ಣೆ ಪೂರೈಕೆ ಇದರಲ್ಲಿ ವ್ಯತ್ಯಯ ಆಗ್ತಾ ಇದೆ, ಇದರಲ್ಲಿ ಡಿಲೇ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಜನ ಏನು ಮಾಡ್ತಾ ಇದ್ದಾರೆ, ಕಡಲೆಕಾಯಿ ಮತ್ತು ತಾಳೆ ಎಣ್ಣೆ ಇದನ್ನು ಕೂಡ ಬೈ ಮಾಡಿ ಶೇಖರಿಸಿ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸೂರ್ಯಕಾಂತಿ ಎಣ್ಣೆ ಬೆಲೆನೂ ಇನ್ಕ್ರೀಸ್ ಆಗ್ತಾ ಇದೆ, ಕಡಲೆಕಾಯಿ ಎಣ್ಣೆ ಬೆಲೆನೂ ಇನ್ಕ್ರೀಸ್ ಆಗ್ತಾ ಇದೆ, ಅಥವಾ ತಾಳೆ ಎಣ್ಣೆ ಬೆಲೆನೂ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಒಂದು ಸುಳ್ಳು ಸುದ್ದಿಯಿಂದ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗ್ತಾ ಇದೆ. ಈ ಕಾಂಟೆಕ್ಸ್ಟಲ್ಲಿ ನಾವು ಖಾದ್ಯ ತೈಲ ಅಂದರೆ ಎಡಿಬಲ್ ಆಯಿಲ್ ಇಂಪೋರ್ಟ್ ಮೇಲೆ ಭಾರತದ ಅವಲಂಬನೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ನೇಹಿತರೆ, ನೀವು ಗಮನಿಸಲೇಬೇಕು, ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಸಸ್ಯಜನ್ಯ ಅಂದರೆ ಪ್ಲಾಂಟ್ ಬೇಸ್ಡ್ ಎಣ್ಣೆಯನ್ನು ಇಂಪೋರ್ಟ್ ಮಾಡಿಕೊಳ್ಳುವಂಥ ದೇಶವಾಗಿದೆ. ವಿಶ್ವದಲ್ಲೇ ನಂಬರ್ 1 ಯಾವುದು? ಪ್ಲಾಂಟ್ ಬೇಸ್ಡ್ ಎಡಿಬಲ್ ಆಯಿಲ್ಸ್ ಅಂದರೆ ಸಸ್ಯಜನ್ಯ ಎಣ್ಣೆ. ಇದಾದ ನಂತರ ಇಂಡಿಯಾ ಮೋಸ್ಟ್ ಆಫ್ ಇಟ್ಸ್ ಕನ್ಸಂಪ್ಷನ್ ಅಂದರೆ ಸುಮಾರು 60%ಕ್ಕಿಂತ ಅಧಿಕವಾಗಿ ತಾನೇನು ಬಳಸುತ್ತಲ್ಲ ಎಣ್ಣೆ ಅದನ್ನು ಆಮದು ಮಾಡಿಕೊಳ್ತದೆ. ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನೇ ಚೇಂಜಸ್ ಆದ್ರೂ ಅದರ ಇಂಪ್ಯಾಕ್ಟ್ ಆಬ್ವಿಯಸ್ಲಿ ಭಾರತದ ಮೇಲೆ ಆಗೇ ಆಗುತ್ತೆ. ಸೊ ಅದರಿಂದ ಇನ್ನಿವಿಟೇಬಲ್ ಎಸ್ಕೇಪ್ ಆಗೋಕ್ಕೆ ಚಾನ್ಸೇ ಇಲ್ಲ, ಅದಕ್ಕೆ ನಾವು ಒಳಗಾಗಲೇಬೇಕು. ಸೊ ಈ ಎರಡು ಸಂಗತಿಗಳು ನಿಮ್ಗೆ ಗೊತ್ತಿರಬೇಕು. ಇದಲ್ಲದೆ ಭಾರತ ಮುಖ್ಯವಾಗಿ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ತಾಳೆ ಎಣ್ಣೆ, ಬ್ರೆಜಿಲ್ ಮತ್ತು ಅರ್ಜೆಂಟೈನಾದಿಂದ ಸೋಯಾ ಎಣ್ಣೆ ಮತ್ತು ರಷ್ಯಾ ಮತ್ತು ಉಕ್ರೇನಿಂದ ಹಿಂದೆ ಡಿಸ್ಕಸ್ ಮಾಡಿದ ಹಾಗೆ ಸೂರ್ಯಕಾಂತಿ ಎಣ್ಣೆಯನ್ನು ಆಮದು ಮಾಡಿಕೊಳ್ತಾ ಇದೆ. ಸೊ ಇದನ್ನು ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಪ್ರಶ್ನೆಗಳಲ್ಲಿ ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಒಂದು ರೌಂಡ್ ರಿವಿಷನ್ ಮಾಡಿಕೊಂಡು ಚೊಕ್ಕದಾಗಿ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಫ್ರಮ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ತಮಗೆ
ಖಾದ್ಯ ತೈಲಗಳು ಅಂದರೆ ಎಡಿಬಲ್ ಆಯಿಲ್ ಬಗ್ಗೆ ಕೆಲವೊಂದು ಸಂಗತಿಗಳು ತಿಳಿದಿರಬೇಕು. ಅದೇನೆಂದರೆ ಖಾದ್ಯ ತೈಲಗಳು ಹೇಗೆ ಉತ್ಪಾದನೆ ಆಗ್ತವೆ, ಅದರ ಸೋರ್ಸಸ್ ಯಾವ್ಯಾವು ಅಂದರೆ ಸೋಯಾಬೀನ್, ಬಿಳಿ ಸಾಸಿವೆ ಮತ್ತು ನೆಲಗಡಲೆ, ಸೂರ್ಯಕಾಂತಿ, ಕುಸುಬೆ ಹಾಗೂ ನೈಜರ್. ದ್ವಿತೀಯ ಮೂಲಗಳು ಅಂದರೆ ಸೆಕೆಂಡರಿ ಸೋರ್ಸಸ್ ಯಾವ್ಯಾವುದು ಅಂದರೆ ತೆಂಗಿನಕಾಯಿ, ಅಕ್ಕಿ ಹೊಟ್ಟು, ಹತ್ತಿ ಬೀಜಗಳು ಮತ್ತು ಮರದಿಂದ ಉತ್ಪನ್ನವಾಗುವ ಎಣ್ಣೆ ಬೀಜಗಳು. ಸೊ ಇದು ಪ್ರೈಮರಿ ಮತ್ತು ಸೆಕೆಂಡರಿ ಸೋರ್ಸಸ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಎಡಿಬಲ್ ಆಯಿಲ್ಸ್. ಸ್ನೇಹಿತರೆ, ತಮಗೆಲ್ಲ ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇಷ್ಟೆಲ್ಲ ಕಷ್ಟ ಇದೆ, ಇಷ್ಟೆಲ್ಲ ಡಿಪೆಂಡೆನ್ಸ್ ಇದೆ, ಇಷ್ಟೆಲ್ಲ ಅವಲಂಬಿತರಾಗಿದ್ದೀವಿ ಅಂತ ಗೊತ್ತಾದ ಮೇಲೂ ಯಾಕೆ ಭಾರತ ಆಮದು ಮಾಡಿಕೊಳ್ಬೇಕು, ಇದನ್ನು ನಾವೇ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ವಾ ಅನ್ನೋ ಒಂದು ಚಿಕ್ಕ ಪ್ರಶ್ನೆ ಹೇಳುತ್ತೆ ಅಲ್ವಾ. ಬಟ್ ಇಲ್ಲಿ ಕೆಲವೊಂದು ಚಾಲೆಂಜಸ್ ಇದೆ. ಈ ಎಣ್ಣೆ ಕಾಳುಗಳನ್ನು ಮುಖ್ಯವಾಗಿ ಬೆಳಿಬೇಕಾದ್ರೆ ಭೂಮಿ ಫಲವತ್ತಾಗಿರಬೇಕು ಅಥವಾ ನೀರು ಫಲವತ್ತತೆಯಿಂದ ಅಥವಾ ಹೆಚ್ಚಾಗಿ ನೀರು ಬೇಕಾಗುತ್ತೆ. ಬಟ್ ನಮ್ಮ ಭಾರತದಲ್ಲಿ ಸುಮಾರು 70% ಅಥವಾ 70%ಕ್ಕಿಂತ ಜಾಸ್ತಿ ಪ್ರದೇಶ ಮಳೆ ಆಶ್ರಿತ ಅಂದರೆ ರೈನ್ ಫೆಡ್ ಇದೆ. ಅಂದರೆ ಮಳೆ ಅಥವಾ ವರುಣನ ಕೃಪೆಯಿಂದ ಮಾತ್ರ ಬೆಳೆಯೋಕ್ಕಾಗುತ್ತೆ. ಸೊ ಮಳೆ ಬಂದರೆ ಚೆನ್ನಾಗಿ ಬೆಳೆ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ಹೀಗಾಗಿ ಈ ಥರ ಚಾಲೆಂಜಸ್ ಇರೋದ್ರಿಂದ ತುಂಬ ಜನ ಇದನ್ನು ಬೆಳೆಯೋಕ್ಕೆ ಹೋಗಲ್ಲ, ತುಂಬ ಜನ ಫಾರ್ಮರ್ಸ್ ಅಥವಾ ರೈತರು ಇದನ್ನು ಬೆಳೆಯೋಕ್ಕೆ ಹೋಗಲ್ಲ. ಇದಲ್ಲದೆ ಇನಿಷಿಯಲಿ ಇನ್ವೆಸ್ಟ್ಮೆಂಟ್ ಏನು ಬೇಕಲ್ವಾ ಆ ಬೀಜಗಳಿಗೆ ಅಥವಾ ಸೀಡ್ಸ್ಗೆ, ಅದರದ್ದು ಇನ್ವೆಸ್ಟ್ಮೆಂಟ್ ಕಾಸ್ಟ್ ಜಾಸ್ತಿ ಇದೆ. ಸೊ ಅವರಿಗೆ ಇನ್ವೆಸ್ಟ್ ಮಾಡುವಂಥ ಸೌಕರ್ಯ ಅಥವಾ ಫಲಗಳು ಇರಲ್ಲ. ಯಾರಿಗೆ? ರೈತರಿಗೆ. ಸುಮಾರು 60%ಕ್ಕಿಂತ ಜಾಸ್ತಿ ನಮ್ಮಲ್ಲಿ ಸ್ಮಾಲ್ ಆ್ಯಂಡ್ ಮಿಡಲ್ ಲೆವೆಲ್ ಅಂದರೆ ಚಿಕ್ಕ ಚಿಕ್ಕ ಫಾರ್ಮರ್ಸ್ ಅಥವಾ ರೈತರಿದ್ದಾರೆ. ಸೊ ಅವ್ರಿಗೆ ಇದನ್ನು ಅಫೋರ್ಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಭಾರತದಲ್ಲಿ ರೈತರು ಇದ್ರ ಮೇಲೆ ಹೆಚ್ಚಾಗಿ ಗಮನ ಹರಿಸಲ್ಲ. ಆಬ್ವಿಯಸ್ಲಿ ನಾವು ಬೇರೆ ದೇಶಗಳ ಮೇಲೆ ಇದರ ಪರವಾಗಿ ಇದಕ್ಕೋಸ್ಕರ ಅವಲಂಬಿತರಾಗಬೇಕಾಗುತ್ತದೆ. ಸೊ ಇದನ್ನು ಹೋಗಲಾಡಿಸಿ ನಮ್ಮ ರೈತರಿಗೆ ಒಂದು ಸಪೋರ್ಟ್ ಕೊಡೋ ನಿಟ್ಟಿನಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಹೊಸ ಮಿಷನ್ ಅಥವಾ ಒಂದು ಹೊಸ ಯೋಜನೆಯನ್ನು ಶುರು ಮಾಡಿದೆ. ಅದರ ಹೆಸರು ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಆಯಿಲ್ ಪಾಮ್ ಅಂದರೆ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಪಾಮ್. ಸೊ NMEOP ಎಂದು ಕರೆಯಲಾಗುತ್ತೆ. ಇದನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ. ಇದಾದಮೇಲೆ ನಮಗೆ ಮುಂದೆ ಬರುವಂಥ ಟಾಪಿಕ್ ಮೋಟಾರು ವಾಹನ ಒಪ್ಪಂದ ಅಂದರೆ ಮೋಟಾರ್ ವೆಹಿಕಲ್ಸ್ ಅಗ್ರಿಮೆಂಟ್. ಇದೊಂದು ಅಗ್ರಿಮೆಂಟ್ ಬಂದ್ಬಿಟ್ಟು ಬಾಂಗ್ಲಾದೇಶ್, ಭೂತಾನ್, ಭಾರತ್ ಮತ್ತು ನೇಪಾಳ ಈ 4 ದೇಶಗಳ ನಡುವೆ ಇದೊಂದು ಸೈನ್ ಮಾಡಲಿಕ್ಕೆ ಹೊರಟಂತಹ ಅಗ್ರಿಮೆಂಟ್. ಇತ್ತೀಚೆಗೆ ಸಂದರ್ಭ ಏನಂದರೆ ಭೂತಾನ್ ಒಂದು ದೇಶನ ಬಿಟ್ಟು ಬಾಂಗ್ಲಾದೇಶ್, ಭಾರತ ಮತ್ತು ನೇಪಾಳ ಈ 3 ದೇಶಗಳ ರಾಯಭಾರಿಗಳು ಜೊತೆ ಕೂಡಿ ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ. ಈ ಅಗ್ರಿಮೆಂಟ್ 2015ರಲ್ಲೇ ಅಗ್ರಿಮೆಂಟ್ ಸೈನ್ ಆಗಿದೆ. ಸೊ ಅದಾಗ್ಯೂ 7 ವರ್ಷ ಕಳೆದ್ರೂ ಈ ಅಗ್ರಿಮೆಂಟ್ ಮುಂದೆ ಸಾಗ್ತಾ ಇಲ್ಲ. ಸೊ ಅದನ್ನು ಚಾಲೆಂಜಸ್ ಏನಿದಾವೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಆದಷ್ಟು ಬೇಗ ಇದನ್ನು ಆ್ಯಕ್ಟ್ಗೆ ಹೇಗೆ ತರಬೇಕು ಅಂತ ಒಂದು ಡಿಸ್ಕಷನ್ ಮಾಡಲಿಕ್ಕೆ ಈ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿದ್ರು. ಬ್ರೀಫಾಗಿ ಇಲ್ಲಿ 4 ದೇಶಗಳ ಲೊಕೇಶನನ್ನು ಒಂದ್ಸಲ ನೋಡ್ಕೊಂಬಿಡಿ. ನಮ್ಮ ಭಾರತದ ಮೇಲ್ಗಡೆ ನೇಪಾಳ ಇದೆ, ಭೂತಾನ್ ಇದ್ದಾವೆ, ಆಮೇಲೆ ಕೆಳಗಡೆ ಈಶಾನ್ಯ ರಾಷ್ಟ್ರಗಳಿಗೆ ಹತ್ಕೊಂಡು ಬಾಂಗ್ಲಾದೇಶ್ ಇದೆ. ಸೊ ಈ 4 ದೇಶಗಳಿಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಲು ಎಲ್ಲರೂ ಇಚ್ಛಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಅಗ್ರಿಮೆಂಟ್ ಕುರಿತು ನಾವು ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಅಗ್ರಿಮೆಂಟ್ 2015 ಜೂನ್ರಲ್ಲಿ 4 ದೇಶಗಳು ಯಾರ್ಯಾರು ಬಾಂಗ್ಲಾದೇಶ್, ಭೂತಾನ್ ಮತ್ತು ಇಂಡಿಯಾ ಆ್ಯಂಡ್ ನೇಪಾಲ್ ಈ 4 ದೇಶಗಳು ಸಹಿ ಮಾಡಿದ್ದವು ಈ ಒಪ್ಪಂದಕ್ಕೆ. ಬಟ್ ಅದಾದ ನಂತರ ಕಾರಣಾಂತರಗಳಿಂದ ಭೂತಾನ್ ಹೊರಗಡೆ ಉಳಿತು. ಅದಕ್ಕೆ ಮೇಜರ್ ಕಾರಣ ಏನಂದರೆ ಸುಸ್ಥಿರತೆ ಅಂದರೆ ಸಸ್ಟೈನಬಿಲಿಟಿ ಮತ್ತು ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಅಂದರೆ ಪರಿಸರ ಕಾಳಜಿ. ಈ ಎರಡು ರೀಸನ್ಸ್ಗೋಸ್ಕರ ಭೂತಾನ್ ತಾನು ಅಗ್ರಿಮೆಂಟ್ನ ಸೈನ್ ಮಾಡಲ್ಲ ಅಂತ ತನ್ನ ಅಸೆಂಬ್ಲಿಯಲ್ಲಿ ಹೇಳಿಕೊಂಡು ಹಿಂದೆ ತೆಗೆದುಕೊಂಡಿತು. ಸ್ನೇಹಿತರೆ, ಈ ಅಗ್ರಿಮೆಂಟ್ನ ಮುಖ್ಯ ಉದ್ದೇಶ ಏನಂದರೆ ಈ 4 ದೇಶಗಳು ಏನಿದಾವೆ ಭಾರತ, ಬಾಂಗ್ಲಾದೇಶ್, ಭೂತಾನ್ ಆ್ಯಂಡ್ ನೇಪಾಲ್ ಈ 4 ದೇಶಗಳ ಮಧ್ಯೆ ಆಯಾ ದೇಶಗಳ ಮೋಟಾರು ವಾಹನಗಳು ಯಾವುದೇ ಹೆದರಿಕೆ ಅಥವಾ ನಿರ್ಭೀತಿಯಿಂದ ಓಡಾಡುವಂತಾಗಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇದೆ. ಇಲ್ಲಿ ನಿರ್ಭೀತಿ ಅಂದರೆ ತತ್ಕ್ಷಣ ಕಳ್ಳಕಾಕರಿಂದ ಅಥವಾ ದರೋಡೆಕೋರರಿಂದ ಇವರಿಂದ ಭಯಪಡುವಂಥ ಸಂದರ್ಭ ಅಲ್ಲ. ಇಲ್ಲಿ ನಿರ್ಭೀತಿ ಅಂದರೆ ನಿರ್ಭಯ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯಾವುದೇ ಮೋಟಾರ್ ವೆಹಿಕಲ್ ಹೋದಾಗ ಅಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಆ ವೆಹಿಕಲ್ನ ತಪಾಸಣೆಗೆ ಒಳಪಡಿಸ್ತಾರೆ, ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾರೆ, ಬೇರೆ ಬೇರೆ ರಿಸಿಪ್ಟ್ಸ್ ಎಲ್ಲ ಕೇಳ್ತಾರೆ. ಸೊ ಇದು ಏನಾಗುತ್ತೆ, ಕೆಲವೊಂದ್ಸಲಿ ಯಾವುದೋ ಒಂದು ಸ್ಲಿಪ್ ಇಲ್ಲ ಅಂದರೆ ಆ ದೇಶಕ್ಕೆ ಎಂಟ್ರಿ ಆಗೋಕ್ಕಾಗಲ್ಲ. ಇದರಿಂದ ವ್ಯಾಪಾರ ವಹಿವಾಟುಗಳಲ್ಲಿ ಅನ್ಕೊಳ್ಳೋಕೆ ಆಗದಿರೋಷ್ಟು ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ಹೋಗಲಾಡಿಸಿ ಯಾವುದೇ ಟೆನ್ಷನ್ ಇಲ್ಲದೆ ಇರೋ ಥರ ಈ 4 ರಾಷ್ಟ್ರಗಳ ಮಧ್ಯೆ ನಮ್ಮ ಮೋಟಾರ್ ವೆಹಿಕಲ್ಸ್ ನಿರ್ಭೀತಿಯಿಂದ ಓಡಾಡಲಿ ಅನ್ನೋ ಒಂದು ಮುಖ್ಯ ಉದ್ದೇಶ ಈ ಅಗ್ರಿಮೆಂಟ್ನದು. ಇಷ್ಟು ನೀವು ತಿಳಿದುಕೊಂಡಿರಬೇಕು. ನೆಕ್ಸ್ಟ್ ನಮಗೆ ಇರುವಂಥ ಟಾಪಿಕ್ ಈಕ್ವಲೈಸೇಷನ್ ಲೆವಿ ಅಂತ ಹೇಳ್ತೀವಿ ಅಥವಾ ಸಮೀಕರಣ ಲೆವಿ. ಸೊ ಇದಂದರೆ ಏನು? ಕಾಂಟೆಕ್ಸ್ಟ್ ಅಥವಾ ಸಂದರ್ಭ ಏನಂದರೆ
ಅನೇಕ ದೇಶಗಳು ಭಾರತ ಏನು ಈ 2% ಸಮೀಕರಣ ಲಿವೈ ಅಥವಾ ಲೆವಿ ಅಂತ ಏನು ಹೇಳ್ತೀವಿ ಇದನ್ನ ಇಂಪೋಸ್ ಮಾಡ್ತಾ ಇದೆ, ಇದು ಕಾನೂನು ಬಾಹಿರ, ಇದು ಕಾಂಪಿಟೇಷನ್ ಕಮ್ಮಿ ಮಾಡುತ್ತೆ ಅಂತ ಅಲಿಗೇಷನ್ಸ್ನ ಹೇರ್ತಾನೆ ಹೋಗ್ತಾ ಇದ್ದಾವೆ. ಸೊ ಇದರ ವಿರುದ್ಧವಾಗಿ ಇತ್ತೀಚೆಗೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಏನು ಹೇಳ್ತಾರೆ, ಇದು ನಮ್ಮ ಹಕ್ಕು, ಸಾರ್ವಭೌಮ ಹಕ್ಕು, ಈ ಒಂದು ಟ್ಯಾಕ್ಸ್, ಈ ಒಂದು ತೆರಿಗೆಯನ್ನು ಹೇರುವಂಥದ್ದು ನಮ್ಮ ಹಕ್ಕು, ಇದನ್ನು ನೀವು ಪ್ರಶ್ನಿಸುವಾಗಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಸಮೀಕರಣ ಲೆವಿ ಅಥವಾ ಈಕ್ವಲೇಷನ್ ಲೆವಿ ಅಂದರೆ ಏನು? ಹೆಸರಲ್ಲೇ ಇದೆ, ಕೆಲವೊಂದು ಕಾನ್ಸೆಪ್ಟ್ಸ್ನ ನೀವು ಹೆಸರಿನ ಮುಖಾಂತರವೇ ಅರ್ಥ ಮಾಡ್ಕೋಬೋದು. ಈಕ್ವಲೈಸೇಷನ್ ಅಂದರೆ ಈಕ್ವಲ್ ಆಗಿ ಟ್ರೀಟ್ ಮಾಡುವಂಥದ್ದು, ಅಂದರೆ ಸಮಾನತೆಯನ್ನು ತರುವಂಥದ್ದು. ಯಾರ ನಡುವೆ ಸಮಾನತೆ? ಇಂಡಿಯನ್ ಇ ಕಾಮರ್ಸ್ ಪ್ಲೇಯರ್ಸ್ ಅಥವಾ ಇಂಡಿಯನ್ ಕಂಪನಿಗಳು ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳು, ಇವೆರಡರ ನಡುವೆ ಸಮಾನತೆ ತರಲು ಹೇರಿದಂಥ ಒಂದು ಲೆವಿ ಅಥವಾ ಟ್ಯಾಕ್ಸ್ ಸಮೀಕರಣ ಲೆವಿ ಅಂತ ನಾವು ಕರಿತೀವಿ. ಹೇಗೆ ಶುರುವಾಯಿತು? 2016ರಲ್ಲಿ 6% ಅಂದರೆ 6% ಸಮಾನೀಕರಣ ಲೆವಿಯನ್ನು ಭಾರತ ಇಂಪೋಸ್ ಮಾಡ್ತು. ಯಾರ ಮೇಲೆ ಇಂಪೋಸ್ ಮಾಡ್ತು? ಕೇವಲ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸ್, ಅಂದರೆ ಈ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಇದರಲ್ಲಿ ಕೆಲವೊಬ್ಬರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು. ಸೊ ಇವಾಗ ನಮ್ಮ ಕಂಪ್ನಿ ಇದೆ ಅಂದ್ಕೊಳ್ಳಿ, ಕಂಪ್ನಿ XYZ ಇದೆ. ನನ್ನ ಕಂಪ್ನಿ XYZ ನಾನು ಪ್ರಮೋಟ್ ಮಾಡಲಿಕ್ಕೆ ಫೇಸ್ಬುಕ್ ಅವ್ರಿಗೆ ಅಪ್ರೋಚ್ ಮಾಡಿ ನಿಮ್ಮ ವೆಬ್ ಪೇಜ್ ಮೇಲೆ ನಂದು ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತ ಹೇಳ್ತೀನಿ. ಸೊ ಅವರು ಸುಮಾರು ₹1000 ನನ್ನಿಂದ ಚಾರ್ಜ್ ಮಾಡ್ತಾರೆ, ನಾನು ₹1000 ಕೊಡ್ತೀನಿ. ಸೊ ಅವರಿಗೆ ಅಲ್ಲಿವರೆಗೂ ಯಾವುದೇ ಥರನಾದಂಥ ಟ್ಯಾಕ್ಸ್ ಇರಲಿಲ್ಲ, ನಾನು ಏನೇ ₹1000 ಕೊಟ್ಟರು ಅವ್ರಿಗೆ ಆಗ್ತಾಯಿತ್ತು ಅಲ್ಲಿ. ಸೊ ಅಂತಹ ಒಂದು ಇನ್ಕಮನ್ನು ಈಗ ನಾವು ಭಾರತೀಯರು, ನಮ್ಮಿಂದ ಅವರು ಇನ್ಕಮ್ ಗಳಿಸಿದ್ರ ಮೇಲೆ ಅದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಭಾರತದ ಗೌರ್ಮೆಂಟು ಒಂದು ಅದರದೇ ಆದಂಥ ಸಾರ್ವಭೌಮ ಹಕ್ಕನ್ನು ಚಲಾಯಿಸಿ ಇಷ್ಟು ಟ್ಯಾಕ್ಸನ್ನು ಕಟ್ಟಿ ಅಂತ ಹೇಳುವ ಒಂದು ಪರಿಶ್ರಮವನ್ನು ಶುರು ಮಾಡಿಕೊಂಡಿತ್ತು. ಸೊ ಅದು ಎಷ್ಟಿತ್ತು ಅಂದರೆ ಆಗಿನ ಕಾಲದಲ್ಲಿ 2016ರಲ್ಲಿ 6% ಇತ್ತು, ಮತ್ತು ಅದು ಕೇವಲ ಯಾರಿಗೆ ಅಪ್ಲಿಕೇಬಲ್ ಇತ್ತು? ಆನ್ಲೈನ್ ಅಡ್ವರ್ಟೈಸರ್ಸ್, ಅವರಿಗೆ ಮಾತ್ರ ಅಪ್ಲಿಕೇಬಲ್ ಇತ್ತು. ಇದನ್ನು ಮುಂದೆ 2020ರಲ್ಲಿ ಭಾರತದಲ್ಲಿ ಯಾರು ಆನ್ಲೈನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮಾಡ್ತಾರೋ, ಫಾರ್ ಎಕ್ಸಾಂಪಲ್ ಅಮೆಝಾನ್ ಆಗಿರ್ಬೋದು, ಮತ್ತು ಅದೇ ಥರನಾಗಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಜೊತೆಗೆ ಯಾರ ಇನ್ಕಮ್ 2 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಆದಾಯ, ವಾರ್ಷಿಕ ಆದಾಯ ಇರುತ್ತೋ ಅವರು 6% ಬದಲು 2% ಕೊಡಲಿ ಅಂತ ಗೌರ್ಮೆಂಟ್ ಒಂದು ಆದೇಶವನ್ನು ಹೊರಡಿಸುತ್ತೆ. ಮೊದಲನೇದಾಗಿ ಇಂಪೋಸ್ ಮಾಡಿದಾಗ ಕೇವಲ ಆನ್ಲೈನ್ ಅಡ್ವರ್ಟೈಸರ್ಸ್ ಮೇಲೆ ಮಾತ್ರ ಇತ್ತು, ಅದು 6% ಇತ್ತು. ಅದು 2020ರಷ್ಟೊತ್ತಿಗೆ 2% ಆಗಿ ಎಲ್ರಿಗೂ ಅಪ್ಲಿಕೇಬಲ್ ಆಗೋ ಥರ ಆಯಿತು. ಮತ್ತು ಮುಂದೆ ಹೋಗಿ ಮೇ 2021ಕ್ಕೆ ಸರ್ಕಾರ ಏನು ಹೇಳ್ತೀವಿ ಅಂದರೆ, ಇದಷ್ಟೇ ಅಲ್ಲದೆ ಯಾರು ಪ್ಲ್ಯಾಟ್ಫಾರ್ಮಲ್ಲಿ 3 ಲಕ್ಷಕ್ಕೂ ಹೆಚ್ಚು ಬಳಕೆದಾರರಿದ್ದಾರೋ ಅವ್ರಿಗೂ ಕೂಡ ಈ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತು. ಅಂದರೆ 2 ಕೋಟಿಗಿಂತ ಹೆಚ್ಚಿನ ಲಾಭವನ್ನು, ಹೆಚ್ಚಿನ ವಾರ್ಷಿಕ ಆದಾಯ ಯಾರು ಹೊಂದಿರ್ತಾರೆ ಅವರಿಗೆ, ಅದೇ ರೀತಿ ಯಾವ ಪ್ಲ್ಯಾಟ್ಫಾರ್ಮಲ್ಲಿ 3 ಲಕ್ಷಕ್ಕೂ ಹೆಚ್ಚು ಬಳಕೆದಾರರಿದ್ದಾರೋ ಅವ್ರಿಗೂ ಕೂಡ ಈ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದೆ. ನಾನು ಮುಂಚೆನೇ ಹೇಳಿದಾಗೆ ಇದನ್ನು ಏಕೆ ವಿಧಿಸಲಾಯಿತು? ಸಮಾನತೆ ತರಲು. ಸಮಾನತೆ ಅಂದರೆ ಎಕ್ಸಾಕ್ಟ್ಲಿ ಏನು? ಭಾರತದಲ್ಲಿ ತೆರಿಗೆ ಪಾವತಿಸುವ ಭಾರತೀಯ ವ್ಯವಹಾರಗಳು ಮತ್ತು ಭಾರತದಲ್ಲಿ ವ್ಯಾಪಾರ ಮಾಡುವ, ಆದರೆ ಇಲ್ಲಿ ಯಾವುದೇ ಆದಾಯ ತೆರಿಗೆ ಅಥವಾ ಟ್ಯಾಕ್ಸನ್ನು ಪಾವತಿಸದ ವಿದೇಶಿ ಇ ಕಾಮರ್ಸ್ ಕಂಪನಿಗಳು, ಇವರ ನಡುವೆ ಸಮಾನತೆಯನ್ನು ಅಥವಾ ಸಮಾನತೆ ತರಲು ಒದಗಿಸಲು ಉದ್ದೇಶಿಸಿ ತಂದಂತಹ ಟ್ಯಾಕ್ಸ್ ಇದು. ಇಂಥ ಒಂದು ಟ್ಯಾಕ್ಸ್ ಸ್ನೇಹಿತರೆ ಭಾರತ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ದೇಶಗಳಲ್ಲಿ ಇದು ಚಾಲ್ತಿಯಲ್ಲಿದೆ. ಯಾವ್ಯಾವ ಅಂಥ ದೇಶ ಅಂದರೆ ಫ್ರಾನ್ಸ್ ಇದೆ, ಸಿಂಗಾಪುರ್ ಇದೆ, ಇಂಡೋನೇಷ್ಯಾ ಇದೆ, ಆಸ್ಟ್ರೇಲಿಯಾ ಇದೆ, ಮಲೇಷ್ಯಾ ಇದೆ, ಥೈಲ್ಯಾಂಡ್ ಇದೆ, ಹಾಗೂ ಇನ್ನೂ ಅನೇಕ ಹಲವಾರು ದೇಶಗಳಲ್ಲಿ ಈ ಒಂದು ಡಿಜಿಟಲ್ ಟ್ಯಾಕ್ಸ್ ಎಕ್ಸಿಸ್ಟೆನ್ಸಲ್ಲಿ ಇದೆ. ಸೊ ಇದರ ಸಂಬಂಧಿತ ಕೆಲವೊಂದು ಕಾಳಜಿಗಳು ಸಹ ಇವೆ. ಈ ಒಂದು ಟ್ಯಾಕ್ಸನ್ನು ನೀವು ಗೌರ್ಮೆಂಟ್ ಅವರು ಇಂಪೋಸ್ ಮಾಡ್ತಾ ಅಂತ ಅನೌನ್ಸ್ ಮಾಡಿಬಿಡ್ತೀರಾ, ಬಟ್ ಅಲ್ಟಿಮೇಟ್ಲಿ ವಾಟ್ ಇಫ್ ಇಟ್ ಸ್ಟಾರ್ಟ್ಸ್ ಅಫೆಕ್ಟಿಂಗ್ ದಿ ಕಸ್ಟಮರ್ಸ್ ಆರ್ ಕನ್ಸ್ಯೂಮರ್ಸ್? ಹೇಗಂದರೆ ಸಪೋಸ್ ಇಲ್ಲಿವರೆಗೂ ಒಂದು ಮೊಬೈಲ್ನ ₹100ಗೆ ಅಮೆಝಾನ್ ಕೊಡ್ತಾ ಇತ್ತು ಟ್ಯಾಕ್ಸ್ ಹೇರೋ ಮುಂಚೆ. ಟ್ಯಾಕ್ಸು ಗೌರ್ಮೆಂಟು ₹10 ಹೇರ್ತೀವಿ ಅಂದ ತಕ್ಷಣ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ದ್ಯಾಟ್ ಅಮೌಂಟ್ ಆರ್ ಡಿಡಕ್ಟಿಂಗ್ ದ್ಯಾಟ್ ಅಮೌಂಟ್ ಫ್ರಮ್ ದೇರ್ ಇನ್ಕಮ್, ಅಮೆಝಾನ್ ಏನು ಮಾಡುತ್ತೆ, ₹100 10 ಕೊಟ್ಟು ₹90 ಮಾರಾಟ ಮಾಡಲ್ಲ. ಅವ್ರು ಏನು ಮಾಡ್ತಾರೆ, ಈ ₹10 ಟ್ಯಾಕ್ಸ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ₹110 ಅಂತ ನಮಗೆ ಮಾರಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಟಿಮೇಟ್ಲಿ ಯಾರಿಗೆ ಅಫೆಕ್ಟ್ ಆಗುತ್ತಿದ್ದು? ಕನ್ಸ್ಯೂಮರ್ಸ್ ಅಥವಾ ಕಸ್ಟಮರ್ಸ್ಗೆ ಅಫೆಕ್ಟ್ ಆಗುತ್ತೆ. ಸೊ ಈ ಒಂದು ಕಾಳಜಿ ಸಹ ಇದೆ. ಇದಲ್ಲದೆ ಇದರ ಪರಿಣಾಮವಾಗಿ ಭಾರತ ಈ ಥರ ಒಂದು ಟ್ಯಾಕ್ಸ್ ಹೇರ್ತದೆ ಅಂತ ಹೇಳಿಬಿಟ್ಟು ಭಾರತೀಯ ವಸ್ತುಗಳು ಅಥವಾ ಭಾರತೀಯ ಗೂಡ್ಸ್ ಮೇಲೆ ಬೇರೊಂದು ದೇಶದಲ್ಲಿ ಆ ದೇಶಗಳು ಕೂಡ ಒಂದು ಬೇರೆ ಥರನಾದಂಥ ಟ್ಯಾಕ್ಸ್ ಹೇರ್ಬೋದು, ಚಾನ್ಸಸ್ ಇದೆ ಅಲ್ಲ. ಸೊ ಇದು ಡಬಲ್ ತೆರಿಗೆ ಅಥವಾ ಡಬಲ್ ಟ್ಯಾಕ್ಸ್ ಆಗೋ ಚಾನ್ಸಸ್ ಇದೆ. ಸೊ ಈ 2 ಕಾಳಜಿಗಳು ಪ್ರಮುಖವಾಗಿ ನಮಗೆ ಕಾಣಿಸ್ತವೆ. ಮುಂದಿನ ಟಾಪಿಕ್ಸ್ ಸ್ಲಿನೆಕ್ಸ್ ಅಥವಾ ಸ್ಲೈನೆಕ್ಸ್. ಇದೇನೆಂದರೆ ಶ್ರೀಲಂಕಾ ಇಂಡಿಯಾ ನೇವಲ್ ಎಕ್ಸಸೈಸ್, ಅಂದರೆ ನೌಕಾ ಸಮರಾಭ್ಯಾಸ. ಇದು ನಿಮಗೆ ನೆನಪಿರಬೇಕು, ಇತ್ತೀಚೆಗೆ ಎಲ್ಲಿ ನಡೀತು? ವಿಶಾಖಪಟ್ಟಣಮಲ್ಲಿ ಇದನ್ನು ನಡೆಸಲಾಯಿತು. ಸೊ ಇದು ಬಂದ್ಬಿಟ್ಟು ಸ್ಲಿನೆಕ್ಸ್ ಅಂದರೆ ನೌಕಾ ಸಮರಾಭ್ಯಾಸ, ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು.
ಇದರ ಉದ್ದೇಶ ಏನಂದರೆ ಪರಸ್ಪರ ಕಾರ್ಯಸಾಧ್ಯತೆ ಹೆಚ್ಚಿಸುವುದು, ಪರಸ್ಪರ ತಿಳುವಳಿಕೆ ಸುಧಾರಿಸುವುದು ಮತ್ತು ಎರಡೂ ನೌಕಾಪಡೆಗಳ ನಡುವಿನ ಬಹುಮುಖಿ ಸಮುದ್ರ ಕಾರ್ಯಾಚರಣೆಗೆ ಉತ್ತಮ ಅಭ್ಯಾಸಗಳು ಮತ್ತು ಕಾರ್ಯವಿಧಾನಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥ ಒಂದು ಸಂದರ್ಭವನ್ನು ಕೊಡುವುದು. ಸೊ ಸ್ಲಿನೆಕ್ಸ್ ಅನ್ನೋದು ಒಂದು ನೌಕಾ ಸಮರಾಭ್ಯಾಸ. ಸೊ ಈ ಸಮರಾಭ್ಯಾಸ ಅಲ್ಲದೆ ಬೇರೆ ಬೇರೆ ಯಾವ್ಯಾವ ಸಮರಾಭ್ಯಾಸ ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ಇದೆ ಅಂತ ನೀವು ತಿಳಿದುಕೊಳ್ಬೇಕು. ಮೊದಲನೇದಾಗಿ ಮಿತ್ರಶಕ್ತಿ, ಇದೊಂದು ಮಿಲಿಟರಿ ವ್ಯಾಯಾಮ ಅಥವಾ ಮಿಲಿಟರಿ ಎಕ್ಸಸೈಸ್. ಇದಲ್ಲದೆ ದೋಸ್ತಿ ತ್ರಿಪಕ್ಷೀಯ ವ್ಯಾಯಾಮ, ಇದರಲ್ಲಿ ಶ್ರೀಲಂಕಾ, ಭಾರತ ಅಲ್ಲದೆ ಮಾಲ್ಡೀವ್ ಸಹ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ಸ್ಲಿನೆಕ್ಸ್, ಮಿತ್ರಶಕ್ತಿ ಮತ್ತು ದೋಸ್ತಿ ತ್ರಿಪಕ್ಷೀಯ ವ್ಯಾಯಾಮ, ಇದನ್ನು ನೀವು ನೆನಪಲ್ಲಿಟ್ಕೊಳ್ಬೇಕು. ಮುಂದಿನ ಟಾಪಿಕ್ ಯಾವುದು ಅಂದರೆ ಸ್ಟಾರ್ಟಪ್ ವಿಲೇಜ್ ಆಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್. ಅಂದರೆ ಈ ಒಂದು ಪ್ರೋಗ್ರಾಮ್ನ 2016ರಲ್ಲಿ ದೀನ್ ದಯಾಳ್ ಅಂತ್ಯೋದಯ್ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್, ಇದರ ಅಡಿಯಲ್ಲಿ ಶುರು ಮಾಡ್ತಾರೆ. ಸೊ ಇದರ ಉದ್ದೇಶ ಏನಂದರೆ ಹಳ್ಳಿಗಳಲ್ಲಿ ಯಾರು ಸ್ಟಾರ್ಟಪ್ ಅಥವಾ ಹೊಸ ಉದ್ಯಮಗಳನ್ನು ಶುರು ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆ ಬೇಕಾದಂತಹ ಸಪೋರ್ಟ್ ಸಿಸ್ಟಮ್ ಅಥವಾ ಫೈನಾನ್ಷಿಯಲ್ ಸಪೋರ್ಟ್, ಹಣಕಾಸಿನ ವ್ಯವಹಾರ ಅಥವಾ ಹಣಕಾಸಿನ ಸಪೋರ್ಟ್, ಅದರ ಜೊತೆಗೆ ಸ್ಕಿಲ್ಸ್, ಅದಕ್ಕೆ ಬೇಕಾದಂತಹ ತರಗತಿ ಆಗಿರ್ಬೋದು, ತರಬೇತಿ ಆಗಿರ್ಬೋದು ಕೊಡಲು ಇಚ್ಛಿಸುವಂತಹ ಅಥವಾ ಪ್ರಮೋಟ್ ಮಾಡುವಂಥ ಒಂದು ಯೋಜನೆ ಇದಾಗಿದೆ. ಈ ಒಂದು ಯೋಜನೆಗೆ ತಾಂತ್ರಿಕ ಬೆಂಬಲ ಅಥವಾ ಟೆಕ್ನಿಕಲ್ ಸಪೋರ್ಟ್ ಕೊಡೋರು ಯಾರು ಅಂದರೆ ಅಹಮದಾಬಾದ್ನ ವಾಣಿಜ್ಯೋದ್ಯಮ ಅಭಿವೃದ್ಧಿ ಸಂಸ್ಥೆ EDII, ಇವರು ಒಂದು ಟೆಕ್ನಿಕಲ್ ಸಪೋರ್ಟ್ನ ಕೊಡ್ತಾರೆ. ಇದರಡಿ ವೈಯಕ್ತಿಕ ಮತ್ತು ಗುಂಪು ಉದ್ಯಮಗಳು ಅಂದರೆ ಇಂಡಿವಿಜುವಲ್ ಅಥವಾ ಗ್ರೂಪ್ ಆಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ಸ್ ಎರಡನ್ನೂ ಸಪೋರ್ಟ್ ಮಾಡಲಾಗುತ್ತದೆ. ಸೊ ಇದಿಷ್ಟು ತಿಳಿದಿರಬೇಕು ಯಾವುದು SVEP ಬಗ್ಗೆ. ನಂತರ ಇರುವಂತಹ ಟಾಪಿಕ್ ಅಂತಾರಾಷ್ಟ್ರೀಯ ಚುನಾವಣಾ ಸಂದರ್ಶಕರ ಕಾರ್ಯಕ್ರಮ, ಅಂದರೆ ಇಂಟರ್ನ್ಯಾಷನಲ್ ಎಲೆಕ್ಷನ್ ವಿಸಿಟರ್ಸ್ ಪ್ರೋಗ್ರಾಮ್ ಅಂತ ಏನು ಕರಿತೀವಿ, ಅದನ್ನು ಇತ್ತೀಚೆಗೆ ಕಂಡಕ್ಟ್ ಮಾಡಲಾಗಿತ್ತು. ಇತ್ತೀಚೆಗೆ ಅಂದರೆ ಮಾರ್ಚ್ 10ರಂದು ಎಲೆಕ್ಷನ್ ರಿಸಲ್ಟ್ಸ್ ಏನು ಅನೌನ್ಸ್ ಮಾಡಿದ್ರು, ಅವತ್ತು ಲೈವ್ ಸ್ಟ್ರೀಮಿಂಗಲ್ಲಿ 32 ರಾಷ್ಟ್ರಗಳ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಬಾಡೀಸ್, ನಮ್ಮಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಗಿದೆ ಅದೇ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಬಾಡೀಸ್ ಇರ್ತವೆ. ಸೊ ಅವರನ್ನು ಲೈವ್ ಸ್ಟ್ರೀಮಲ್ಲಿ ತೆಗೆದುಕೊಂಡು ಹೇಗೆ ಭಾರತ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಡೆಮೋಕ್ರಸಿ, ಈ ಎಲೆಕ್ಷನ್ ಅನ್ನೋದು ನಮ್ಮಲ್ಲಿ ಫೆಸ್ಟಿವಲ್ ಅಥವಾ ಹಬ್ಬದ ಥರ ಆಚರಿಸ್ತೀವಿ. ಸೊ ಇದನ್ನು ಎಲೆಕ್ಷನ್ ಆದಮೇಲೆ, ವೋಟಿಂಗ್ ಆದಮೇಲೆ ಕೌಂಟಿಂಗ್ ಹೇಗೆ ಮಾಡ್ತಾರೆ, ಅದಕ್ಕೆ ಸೆಕ್ಯೂರಿಟಿ ಸಿಸ್ಟಮ್ ಹೇಗಿರುತ್ತೆ, ಅರೇಂಜ್ಮೆಂಟ್ ಹೇಗಿರುತ್ತೆ, ಅನೌನ್ಸ್ಮೆಂಟ್ ಎಲ್ಲ ಹೇಗೆ ಮಾಡ್ತಾರೆ, ಇದನ್ನು ತಿಳಿಸ್ಕೊಡೋದಕ್ಕೆ ಆನ್ಲೈನಲ್ಲಿ ಲೈವ್ ಸ್ಟ್ರೀಮಿಂಗಲ್ಲಿ 32 ದೇಶಗಳ ರಾಯಭಾರಿಗಳನ್ನು ಕೂರಿಸ್ಕೊಂಡು ತೋರಿಸ್ಕೊಡ್ತಾರೆ. ಸೊ ಇದನ್ನು ಇಂಟರ್ನ್ಯಾಷನಲ್ ಎಲೆಕ್ಷನ್ ವಿಸಿಟರ್ಸ್ ಪ್ರೋಗ್ರಾಮ್ ಅಂತ ಕರೀತಾರೆ. ಇದನ್ನು ಕಂಡಕ್ಟ್ ಮಾಡೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದನ್ನು ಶುರು ಮಾಡಿದ್ದು ಯಾವಾಗಂದರೆ 2012. ಇಷ್ಟು ಗೊತ್ತಿರಬೇಕು. ಕೊನೆಯದಾಗಿ ನಮಗೆ ಇರುವಂಥ ಟಾಪಿಕ್ ಸಮರ್ಥ್ ಅಭಿಯಾನ್. ಇತ್ತೀಚೆಗೆ ಆನ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ವೆನ್ ವಾಸ್ ಇಟ್ 8th ಮಾರ್ಚ್ ಅಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಹೊಸ ಕ್ಯಾಂಪೇನನ್ನು ಲಾಂಚ್ ಮಾಡಿದೆ. ಅದೇನೆಂದರೆ ಸಮರ್ಥ್ ವಿಶೇಷ ಉದ್ಯಮಶೀಲತೆ ಪ್ರಚಾರ ಅಭಿಯಾನ, ಅಂದರೆ ಇಂಗ್ಲೀಷಲ್ಲಿ ಸ್ಪೆಷಲ್ ಆಂಟರ್ಪ್ರಿನರ್ಶಿಪ್ ಪ್ರಮೋಷನ್ ಡ್ರೈವ್ ಫಾರ್ ವುಮೆನ್. ಇದನ್ನು ಯಾರು ಲಾಂಚ್ ಮಾಡಿದ್ರು? ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಮಿನಿಸ್ಟ್ರಿ, ಅಂದರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ, ಇವರು ಲಾಂಚ್ ಮಾಡಿದ್ದಾರೆ. ಈ ಯೋಜನೆಯಡಿ ಅಥವಾ ಈ ಕ್ಯಾಂಪೇನ್ ಅಡಿ ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ ಕೆಲವೊಂದು ಬೆನಿಫಿಟ್ಸ್ನ ಅಥವಾ ಕೆಲವೊಂದು ಪ್ರಾವಿಷನ್ಸ್ನ ಅನೌನ್ಸ್ ಮಾಡಿದೆ. ಮೊದಲನೇದಾಗಿ ಕೌಶಲ್ಯಾಭಿವೃದ್ಧಿ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್, ನಂತರ ಅವರಿಗೆ ಟ್ಯಾಕ್ಸ್ ಡಿಸ್ಕೌಂಟ್ಸನ್ನು ಕೊಡುತ್ತೆ. ಅದಲ್ಲದೆ ಅವರ ಮಾಲೀಕತ್ವದ MSMEಗಳ ನೋಂದಣಿಗೆ ಅಥವಾ ರಿಜಿಸ್ಟ್ರೇಷನ್ಗೆ ಸಹಾಯ ಮಾಡುತ್ತೆ. ಸೊ ಈ ತೆರನಾದಂಥ ಸಪೋರ್ಟ್ ಕೊಟ್ಟು ಮಹಿಳೆಯರನ್ನು ಎಕನಾಮಿಕಲಿ ಅಥವಾ ಫೈನಾನ್ಷಿಯಲಿ ಸ್ಟ್ರೆಂಥನ್ ಅಥವಾ ಸ್ಟ್ರಾಂಗ್ ಮಾಡುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುನ್ನಡೀತಾ ಇದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್. ನಿಮ್ಗೇನೇ ಸಜೆಷನ್ಸ್ ಅಥವಾ ಇಂಪ್ರೂವೈಸೇಷನ್ ಅಥವಾ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡ್ಬೋದು, ಅಥವಾ ನಮ್ಮ ವೆಬ್ಸೈಟ್ www.kesguruji.com ಇಲ್ಲಿ ಹೋಗಿ ಅಲ್ಲಿ ಒಂದು ಪೋರ್ಟಲ್ ಇದೆ, ಒಂದು ಫೋರಮ್ ಇದೆ, ಅಲ್ಲಿ ನಿಮ್ಮ ಡೌಟ್ಗಳನ್ನು ರಿಜಿಸ್ಟರ್ ಮಾಡಿಕೊಂಡು ಪೋಸ್ಟ್ ಮಾಡ್ಬೋದು. ನಮ್ಮ ಟೀಮಿಂದ ಯಾರೇ ಆಗಲಿ ಅದನ್ನು ಅಡ್ರೆಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಮೀಟ್ ಯು ಅಗೇನ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಹ್ಯಾವ್ ಎ ನೈಸ್ ಡೇ.